ಈಗ ಕಾರ್ಟ್ಲೇಜ್ ಡ್ಯಾಮೇಜ್ ಅನ್ನೋದು ಸ್ವಲ್ಪ ಸಾಮಾನ್ಯವಾಗಿ ಕೇಳಿಬರುವಂಥ ಒಂದು ಶಬ್ದ ಆಗಿದೆ, ಎಸ್ಪೆಷಲಿ MRI ಬಂದ ನಂತರ. ಕಾರ್ಟ್ಲೇಜ್ ಅಂದರೆ ಈ ಜಾಯಿಂಟ್ ಇರುತ್ತಲ್ಲ, ಜಾಯಿಂಟಲ್ಲಿರುವಂಥ ಬೋನ್ಗೆ ಕವರ್ ಮಾಡುವಂಥ ಒಂದು ಟಿಶ್ಯೂ. ಇದು ಬೋನ್ಗಿಂತ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಆಮೇಲೆ ಸ್ಮೂತ್ ಆಗಿರುತ್ತೆ. ಹೀಗಾಗಿ ಜಾಯಿಂಟ್ ಮೂವ್ಮೆಂಟ್ ಆದರೆ ಶಬ್ದನೂ ಬರಲ್ಲ, ಆಮೇಲೆ ಮೂವ್ಮೆಂಟ್ ಆಗಿದ್ದು ಗೊತ್ತೂ ಆಗಲ್ಲ. ಇದು ಯಾಕೆ ಡ್ಯಾಮೇಜ್ ಆಗುತ್ತೆ? ಕೆಲವೊಂದು ಸಲ ಏನಾಗಿರುತ್ತೆ, ಯಾವುದಾದ್ರು ಆಕ್ಸಿಡೆಂಟಿಂದ ಡ್ಯಾಮೇಜ್ ಆಗಿರುತ್ತೆ, ಇಂಜುರಿ ಡ್ಯಾಮೇಜ್ ಆಗಿರುತ್ತೆ, ಕೆಲವೊಂದು ಸಲ ಇನ್ಫೆಕ್ಷನ್ ಆಗಿ ಡ್ಯಾಮೇಜ್ ಆಗಿರುತ್ತೆ, ಕೆಲವೊಬ್ಬರಿಗೆ ವಾಯು ಕಾಯಿಲೆ ಇರುತ್ತೆ, ಸಂಧಿವಾತ, ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಆ ಥರ ಕಾಯಿಲೆಯಿಂದ ಡ್ಯಾಮೇಜ್ ಆಗಿರುತ್ತೆ. ಸಾಮಾನ್ಯವಾಗಿ ಡ್ಯಾಮೇಜ್ ಆಗೋದು ಏಜ್ ಆಗ್ತಾ ಇದ್ದಂಗೆ ಸೌದು ಡ್ಯಾಮೇಜ್ ಆಗುವಂಥದ್ದು. ಅದು ಯಾವ ಜಾಯಿಂಟಲ್ಲಿ ಡ್ಯಾಮೇಜ್ ಆಗಿದೆ ಮತ್ತು ಏನು ತೊಂದರೆ ಕೊಡ್ತಾ ಇದೆ ನೋಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಈಗ ನೀ ಜಾಯಿಂಟಲ್ಲಿ ಡ್ಯಾಮೇಜ್ ಆಗಿದೆ, ಸ್ವಲ್ಪನೇ ಡ್ಯಾಮೇಜ್ ಆಗಿದೆ ಅಂತಂದರೆ ಅದಕ್ಕೆ ನಾವು ಕೆಲವೊಬ್ಬರಿಗೆ ಕಾಲು ಸೊಟ್ಟ ಇರುತ್ತೆ, ಅದನ್ನು ಸೀದಾ ಮಾಡಿದರೆ ಸಾಕು, ಅದು ಎಷ್ಟೊಂದು ಸ್ವಲ್ಪ ಮಟ್ಟಿಗೆ ಕಾರ್ಟ್ಲೇಜ್ ರೀಜನರೇಟ್ ಆಗುತ್ತೆ ಮತ್ತು ಪೇನು ಕಡಿಮೆ ಆಗುತ್ತೆ. ಕೆಲವೊಂದು ಸಲ ತುಂಬಾ ಕಾರ್ಟ್ಲೇಜ್ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿರುತ್ತೆ, ಆವಾಗ ರಿಪ್ಲೇಸ್ಮೆಂಟ್ ಅಂತ ಮಾಡುವಂಥ ಅವಶ್ಯಕತೆ ಬರುತ್ತೆ. ಕೆಲವೊಂದು ಸಲ ಸ್ವಲ್ಪ ಫೋಕಲ್ ಡ್ಯಾಮೇಜ್ ಅಂತ ಹೇಳ್ತೀವಿ, ಆವಾಗ ಅದನ್ನು ಕಾರ್ಟ್ಲೇಜ್ ಬೇರೆ ಕಡೆಯಿಂದ ಕಾರ್ಟ್ಲೇಜನ್ನು ಬೋನ್ ಸುತ್ತ ಕಾರ್ಟ್ಲೇಜನ್ನು ಅಲ್ಲಿ ತಂದು ಟ್ರಾನ್ಸ್ಫರ್ ಮಾಡುವಂಥ ಅವಶ್ಯಕತೆಯೂ ಬರುತ್ತೆ. ಹೀಗಾಗಿ ಯಾವ ಕಾರಣದಿಂದ ಕಾರ್ಟ್ಲೇಜ್ ಡ್ಯಾಮೇಜ್ ಆಗಿದೆ ಅದಕ್ಕೆ ಪರಿಹಾರವನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಇದನ್ನು ನೀವು ನಿಮ್ಮ ಗೆಳೆಯರಲ್ಲಿ ಹಾಗೂ ಸಂಬಂಧಿಕರಲ್ಲಿ ಶೇರ್ ಮಾಡಿ.